ಇದನ್ನ ಒಂದು ಚಿಕ್ಕ ವಿವರಣೆ ಕೊಟ್ಬಿಡ್ತೀನಿ ನಾನು. ಇಲ್ಲಿ ಸ್ಯಾಕ್ರಿಫೈಸ್ ಮಾಡಿದ ತಕ್ಷಣ ಎಲ್ಲ ಸತ್ಯ ಅಂತಲ್ಲ, ಸ್ಯಾಕ್ರಿಫೈಸ್ ಮಾಡಿಲ್ಲ ಅಂದ ತಕ್ಷಣ ಅವ್ರು ಸುಳ್ಳು ಅಂತಲ್ಲ. ಈ ಮನೆಯಲ್ಲಿ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡೋದ್ರ ತಪ್ಪೇನಿಲ್ಲ. ಬಟ್ ಆದ್ರೆ ನಾನು ಈ ವಾರ ನೋಡಿದ್ದು ಒಂದು, ನೀವು ನಿಮ್ಮ ಅಲ್ಲಿರುವಂತ ಒಬ್ಬ ಕಂಟೆಸ್ಟೆಂಟ್ಗೆ ಬಿಟ್ಕೊಟ್ಟಿದ್ದಾಗಿರ್ಬೋದು, ಬಿಟ್ಕೊಟ್ಟರಲ್ಲದೆ ಆಸ್ ಅ ಕ್ಯಾಪ್ಟನ್ ಇಮ್ಯುನಿಟಿ ಒಂದು ಫಂಡಮೆಂಟಲ್ ರೈಟ್ ಈ ಮನೆಯಲ್ಲಿ. ಅದನ್ನ ನಾರ್ಮಲ್ ಆಗಿ ಬಿಟ್ಕೊಡೋದು ಬಹಳ ಕಷ್ಟ. ಬಟ್ ನನಗೆ ಇಷ್ಟ ಆಗಿದೆ ಏನಂದ್ರೆ, ಎಲ್ಲೇ ಹೋಗಿ ನೀವು ಪದೇ ಪದೇ ಯಾರಿಗೂ ಕನ್ವಿನ್ಸ್ ಮಾಡಕ್ ಹೋಗಿಲ್ಲ ಯಾಕೆ ಬಿಟ್ಕೊಟ್ರಿ ಅಂತ. ನಾರ್ಮಲ್ ಆಗಿ ಮನೆಯಲ್ಲಿ ನಾನು ಒಂದು ಅಬ್ಸರ್ವ್ ಮಾಡಿದ್ದೀನಿ, ಇಲ್ಲ ಅಂತಲ್ಲ, ಪ್ರತಿ ಸೀಸನ್ ಅಲ್ಲಿ ನಡೆಯುತ್ತೆ. ಒಂದು ಸ್ಯಾಕ್ರಿಫೈಸ್ ಮಾಡಿದ್ಮೇಲೆ ಅಲ್ಲಿ 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 ಕೂತಿ ತುಂಬಾ ಮಾತಾಡ್ತಾರ ಸ್ಯಾಕ್ರಿಫೈಸ್ ಬಗ್ಗೆ. ಯಾಕೆ ಬಿಟ್ಕೊಟ್ಟೆ ಗೊತ್ತಾ, ಯಾಕೆ ಬಿಟ್ಕೊಟ್ಟೆ ಗೊತ್ತಾ ಅಂದ್ರೆ, ಯಾಕಂದ್ರೆ ಇನ್ನೂ ಜನಕ್ಕೆ ರೀಚ್ ಆಗಲಿ ಅಂತ ಇರ್ಬೋದು, ಗೊತ್ತಿಲ್ಲ. ಸ್ಯಾಕ್ರಿಫೈಸ್ ಅಕಾರ್ಡಿಂಗ್ ಟು ಮೀ ಈಸ್ ಸೈಲೆನ್ಸ್. ಈ ಕೈಯಿಂದ ಮಾಡಿದ್ದು ಈ ಕೈ ಗೊತ್ತಾ ಮಾಡೋದು ಅಂತಾರೆ. ಬಟ್ ಆ ವಿಚಾರದಲ್ಲಿ ನನಗೆ ಬಹಳ ಸಮಥಿಂಗ್ ದಟ್ ಟಚ್ ಮೀ ವಾಸ್ ನಾಟ್ ಜಸ್ಟ್ ವಾಟ್ ಯು ಡಿಡ್, ಅದಾದ್ಮೇಲೆ ಒಂದು ಫಾಲೋ ಅಪ್ ಇತ್ತಲ್ಲ ನಿಮ್ಮ ಸೈಲೆನ್ಸ್. ನನಗೆ ಅದು ಈ ವ್ಯಕ್ತಿತ್ವದ ವಾರದಲ್ಲಿ ಎತ್ತಿ ಹಿಡಿದಿದ್ದು ನನಗೆ ಅದೊಂದೇ. Sacrifice is not everything, but the dignity that followed with the sacrifice. ಆ ವಿಚಾರನ ತಗೊಂಡಾಗ ಧನುಷ್ ಅವರ ಈ ವಾರದ ಕಿಚ್ಚನ ಚಪ್ಪಾಳೆ ಧನುಷ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇಲ್ಲಿ ಸಿಲೆಬಸ್ ಒಂದೇ, ಎಕ್ಸಾಮ್ ಒಂದೇ, ಆದರೆ ಆ ಪರ್ಟಿಕ್ಯುಲರ್ ವ್ಯಕ್ತಿತ್ವಗಳ ಮೇಲೆ ಒಂದು ಅವರ ಸಿಕ್ಕಿದಂತ ರಿಸಲ್ಟ್ಸ್ ಚೇಂಜ್ ಆಗ್ತಾನೆ ಇರುತ್ತೆ. ಈ ನಿಮ್ಮ ವ್ಯಕ್ತಿತ್ವದಿಂದ ಈ ರಿಸಲ್ಟ್ ನಿಮಗೆ ಸ್ಯಾಕ್ರಿಫೈಸ್ಗಳು ತುಂಬಾ ಚೆನ್ನಾಗಿ ಮಾಡಿರ್ತೀರಿ, ಬಟ್ ಸಮ್ವೇರ್ ಹೊರಗಡೆ ಜೆನ್ಯೂನ್ ಆಗಿ ಕಾಣಿಸಿರಲ್ಲ. ಜೆನ್ಯೂನ್ ಆಗಿ ಅಂದ್ರೆ ಅಗೇನ್ ದರ್ ಆರ್ ಲಾಟ್ ಆಫ್ ರೀಸನ್ಸ್. ನೀವು ಮಾತಾಡಿದಂತ ಮಾತಿರ್ಬೋದು, ಎಲ್ಲೋ ಮೂರನೇ ಕಡೆ ಕೂತಿರ್ಬೇಕಾದ್ರೆ ಅಗೇನ್ ಅದು ಟಾಪಿಕ್ ತೆಗೆದು ನಾನು ಇದನ್ನ ಮಾಡ್ಬೇಕಾದ್ರೆ ಹಿಂಗಾಯ್ತು, ನನಗೆ ಹಂಗಾಯ್ತು, ಬಟ್ ನಾನು ಮಾಡಿದೆ. ಸಮ್ವೇರ್ ಗೊತ್ತಿಲ್ಲ, ಎಲ್ಲರಿಗೂ ಅಭಿಪ್ರಾಯಗಳು ಜನಗಳಿಗೆ ಏನ್ ಬರುತ್ತೆ ಅಂತಂದ್ರೆ, ಇವ್ರು ಯಾಕೆ ಇದನ್ನ ಪದೇ ಪದೇ ಮಾತಾಡ್ತಾ ಇದ್ದಾರೆ, ಇನ್ನೂ ಎಲ್ಲರೂ ಕೇಳಿಸ್ಕೊಳ್ಳಿ ಅಂತ ಮಾತಾಡ್ತಾ ಇದಾರ. ಸಮ್ವೇರ್ ಐ ಪರ್ಸನಲಿ ಫೀಲ್ ಫಸ್ಟ್ ಆಫ್ ಆಲ್ ಸ್ಯಾಕ್ರಿಫೈಸೇ ದೊಡ್ಡದು, ಅದ್ರ ಅವಶ್ಯಕತೆ ಇಲ್ಲ. ಬಟ್ ಮಾಡಿದ್ಮೇಲೆ ಒಬ್ಬ ಮನುಷ್ಯ ಬೀಳೋದು ಎದ್ದೇಳೋದು ಅದರ ಆಫ್ಟರ್ ಇದೆ. ಸೊ ಧನುಷ್ ಅವರೇ, ಕಂಗ್ರ್ಯಾಚುಲೇಷನ್ಸ್. ಇದು ನಾನು ಹಾರ್ಟ್ ಫೆಲ್ಟ್ ಹೇಳ್ತಾ ಇರೋದು, ಬಿಕಾಸ್ ಐ ಸ್ಟ್ರಾಂಗ್ಲಿ ಬಿಲೀವ್ ಇನ್ ದಟ್. ಇಲ್ಲಿ ಬರ್ಬೇಕಾದ್ರೆ ನನ್ನ ಮೈಂಡಲ್ಲಿ ಇದ್ದು ಒಂದು ಕಪ್ ಗೆಲ್ಬೇಕು ಅಂತ, ಇನ್ನೊಂದು ಕಿಚನ್ ಚಪಾಳೆ ತಗೋಬೇಕು ಅಂತ. ತುಂಬಾ ಖುಷಿ ಆಗ್ತಿದೆ ಸರ್. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ವೀಕಿಂದ ಕಾಯ್ತಾ ಇದ್ದೆ ನಿಜವಾಗ್ಲು. ಲಿಟ್ರಲಿ ನಿಮ್ ಚಪಾಳೆಗೋಸ್ಕರ ಫಸ್ಟ್ ವೀಕಿಂದ ಕಾಯ್ತಾ ಇದ್ದೆ. ಇವತ್ತು ದೇವ್ರ ಹತ್ರ ಕೇಳ್ಕೊಂಡೆ, ಕಿಚನ್ ಚಪಾಳೆ ನನಗೆ ಬರ್ಲಪ್ಪ ದೇವ್ರೆ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಎಲ್ಲ ಕನ್ನಡ ಜನತೆಗೆ ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಗ್ತದೆ ಸರ್. ಥ್ಯಾಂಕ್ ಯು. ಆ ಗಿಫ್ಟ್ ವಾಚರ್ ತಗೊಂಬಿಡಿ ನನ್ನ ಕಡೆ. ಥ್ಯಾಂಕ್ ಯು ಸರ್. ಈ ವ್ಯಕ್ತಿತ್ವದ ವಾರದಲ್ಲಿ ಒಂದಂತೂ ಅರ್ಥ ಆಗಿದ್ದು ಸತ್ಯ, ನಿಮ್ಮಲ್ಲಿ ಕೆಲವರು ನಿಮ್ಮ ಎನರ್ಜಿ, ನಿಮ್ಮ ಶಕ್ತಿ ಆಟದ ಮೇಲೆ ಬಿಗ್ ಬಾಸ್ ಅಲ್ಲಿ ಇಲ್ಲ, ಇನ್ನೊಬ್ಬರ ಮೇಲಿದೆ. ಅವ್ರ ಹೆಸರು ತಗೊಳತ್ತಾರೆ, ಇವ್ರೊಟ್ಟಿಗೆ ಇರ್ತಾರೆ. ಅವ್ರ ಹೆಸರು ತಗೊಂಡಿಲ್ಲ ಅಂದ್ರೆ ಇವ್ರಿಲ್ಲ, ಅವ್ರಿಲ್ಲ ಅಂದ್ರೆ ಇವ್ರಿಲ್ಲ. ಓಕೆ, ನಿಮಗ್ಯಾಕೆ? ನೀವು ಇಂಡಿವಿಜುವಲ್ ತಾನೆ, ನೀವು ಆಡಿ. ಸೊ ಈ ವಿಚಾರ ಬರ್ಬೇಕಾದ್ರೆ